ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀವಿ. ಅದಕ್ಕೆ 1.5 ಕಪ್ಪು ಬೇಳೆ, 3 ಟೊಮೆಟೊ, ದೊಣ್ಣಮೆಣಸಿನ್ಕಾಯಿ, ಹುರುಳಿಕಾಯಿ, ಆಲೂಗಡ್ಡೆ, ಕ್ಯಾರೆಟು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಒಂದು ಇಡೀ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಒಂದು ಜಾಸ್ತಿನೂ ಹಾಕ್ಕೋಬೋದು ಬೇಕಾದರೆ. ತರಕಾರಿನ ಕೂಗ್ಸೋಕ್ಕೆ 2 ಕೂಗ್ಸೋಣ. ತರಕಾರಿ ಎಲ್ಲ ಸೇರಿ 2 ಕೂಗ್ಸೋಣ. ಬರಂಗಿಲ್ವಂತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕರಿಬೇವು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 5 ಬರೀ ಇದಕ್ಕೆ ಒಗ್ಗರಣೆಗೆ ಮಾತ್ರ ಹಾಕ್ತಾ ಇರೋದು, 4-5 ಅಷ್ಟೇ. ಬೇಯಿಸ್ಕೊಂಡಿರೋ ತರಕಾರಿನ ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆಹಣ್ಣು ರಸ ಇಷ್ಟಪ್ಪ ನೆನೆಸಿಟ್ಕೊಂಡಿರೋದು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಮೂರು ಟೊಮೆಟೊ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಕಿವುಚಿ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹೋಳು ತುರಿದಿಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಾದಮೇಲೆ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡ್ರು. ಏನು ಪೌಡ್ರ್ ಅದು? ಹಾಕಿ MTR ಪೌಡ್ರು, ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಪುಡಿನ ಕದರ್ಬಿಟ್ಟು ಆಮೇಲೆ ಉಪ್ಪು ಹಾಕ್ತೀನಿ. 2 ಸ್ಪೂನ್ ಉಪ್ಪು, ಕಲಿಸ್ಕೋಬೇಕು. ಈಗ ಅನ್ನ ರೆಡಿ ಮಾಡಿ ಬೇಯಿಸಿಟ್ಕೊಂಡಿರೋದನ್ನು 1-2 ಸೌಟ್ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಯಾಕಂದರೆ ರುಚಿಗೆ ತಕ್ಕ ಹಾಕ್ಕೋಬೋದು. ಬೇಯಿಸ್ಕೊಂಡಿರೋದು 2 ಹಿಂಗೂ ಮಾಡ್ಕೋಬೋದು, ಇದ್ರೆ ಅದರೊಳಗೂ ಜೊತೆಗೂ ಬೇಯಿಸ್ಕೋಬೋದು. ಜೊತೆಗೆ ಬೇಯಿಸ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಬೇಳೆ ಚೆನ್ನಾಗಿ ಬೇಯಲ್ಲ. ಈ ಸಪ್ರೇಟ್ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಎಷ್ಟು ಸೌಟ್ ಅನ್ನ? ನಮಗೆ 3 ಸೌಟ್ ಅನ್ನ ಹಾಕಿದ್ದೀನಿ ಇದಕ್ಕೆ, 4 ಜನಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.
ಒಂದು ಚಿಕ್ಕದು ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಿಸಿಬೇಳೆ ಬಾತಿಗೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಹದವಾಗಿರುತ್ತೆ. ಇದು ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಬೆಲ್ಲ ಹಾಕ್ತೀನಿ. ಒಂದು 3 ನಿಮಿಷ ಕುದಿಸ್ಬಿಟ್ಟು ಆದಮೇಲೆ ಸರ್ವ್ ಮಾಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ರೆಡಿ ಆಯಿತು ಬಿಸಿಬೇಳೆ ಬಾತು.